105 kg 105 ಕಾಯಿ. 105 ಕಾಯಿ ಇದ್ರೆ ಒಣಗದ ಮೇಲೆ ಕೊಬ್ಬರಿ 16 kg ಕೊಬ್ಬರಿ ಬಂತು. 16 kg ಕೊಬ್ಬರಿ ಬಂದ್ರ ಮೇಲೆ ಎಣ್ಣೆ ಎಲೆ ಸರ್ಕಿ ಮಾಡೋದು ಶುರುವಾಗಿದೆ. ನನ್ನ ಕೆಲಸ ಅಷ್ಟು ಮುಗಿದಿದೆ, ಇನ್ನು ಎಷ್ಟು ಬಾಕಿ ಇದೆ, ಇನ್ನು ಮತ್ತೆ ತೋಟದಿಂದ ಬರ್ತದೆ. ಮಾರ್ಚ್ 28ನೇ ತಾರೀಕು ಮಧ್ಯರಾತ್ರಿ ಸುಮಾರು 11 ಗಂಟೆಯಿಂದ ಶುರುವಾಗಿತ್ತು ನೋಡಿ. ಗುಡುಗು ಮಿಂಚು ಅಂತೂ ಸಿಕ್ಕಾಪಟ್ಟೆ. ಆಮೇಲೆ ಮಳೆಯೂ ಅಷ್ಟೇ, ಒಂದು ಅರ್ಧ ಗಂಟೆ ಮಳೆ ಕೂಡ ಬಂತು. ಹಾಗೆಯೇ ನಮ್ಮದು ಇಲ್ಲಿ ಅಡುಗೆ ಮನೆ ಇತ್ತಲ್ಲ, ಅಲ್ಲಿ ಹಿಂದ್ಗಡೆಗೆ ಅಡಿಕೆ ಎಲ್ಲ ಒಣಸಿದ್ವಿ. ಹಾಗಾಗಿ ಅಲ್ಲಿ ಹಂಚೆಲ್ಲನೂ ಒಡೆದು ಹೋಗ್ಕೊಂಡಿತ್ತು. ಅದನ್ನೆಲ್ಲ ಸರಿ ಮಾಡಲಿಲ್ಲಾಗಿದ್ದು. ಸಡನ್ನಾಗಿ ಮಳೆ ಬಂತು ನೋಡಿ, ಹಾಗೆ ಎಲ್ಲ ಅಡುಗೆ ಮನೆ ಎಲ್ಲ ಫುಲ್ ನೀರಾಗಿಬಿಟ್ಟಿತ್ತು. ಬುಲ್ಲಣ್ಣ ಬುಲ್ಲಣ್ಣ ನಮ್ಮನೆ ಬುಲ್ಲಣ್ಣ ನೋಡ, ಕಾಲೆಲ್ಲ ಇಟ್ಟುಕೊಂಡು ಕೂತನ ಸ್ಟೈಲು ಅಂದ್ರೆ ಇದ್ದು. ಹುಲಿ ಸ್ಟೈಲ್, ಹುಲಿ ಸ್ಟೈಲ್. खीर हल्की सी ही मेरी। ಇವತ್ತಿನ ವಿಡಿಯೋ ನೋಡ್ತಾ ಇರೋವರಿಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋಗೆ ಇದೊಂದು ಹೊಸ ವಿಡಿಯೋ ಇವತ್ತಿಂದು. ಹಾಗೆಯೇ ಅಮ್ಮಂದು ಅಡುಗೆ ಕೆಲಸ ಇವತ್ತಿನೇನು, ನಂದು ಎಲೆ ಸರ್ಕೆ ಮಾಡೋದು, ಹೀಗೇ ಹೊರಗಡೆ ಕೆಲಸ ಆಗ್ತಿತ್ತು. ಹಾಗೆ ರಾತ್ರಿ ಎಷ್ಟು ಮಳೆಯಾಗಿತ್ತು ಅಂತಂದರೆ ಇವಾಗ ನೀವು ನೋಡ್ಬೋದು ನೋಡಿ. ಸಗಣಿ ಎಲ್ಲ ಗುಡಿಸಿ ಎಷ್ಟು ಚಂದವಾಗಿರುವಂಥ ಅಂಗಳ ಫುಲ್ಲು ಮಣ್ಣು ರೀತಿಯಾಗಿದೆ. ಆಮೇಲೆ ಇಲ್ಲೆಲ್ಲ ನೋಡಿ ಹೇಗೆ ನೀರು ಬಂದು ಕರ್ಕೊಂಡೋಗಿದೆ ಅಂತ, ಮಳೆ ನೀರು. ರಾತ್ರಿ ಅಷ್ಟು ಜೋರಾಗಿ ಮಳೆ ಆಗಿತ್ತು. ಹದಿನಾರು kg ಎಣ್ಣೆ ಬಂದಿತ್ತು. 16 kg ಕೊಬ್ಬರಿಗೆ 11 kg ಎಣ್ಣೆ ಬಂದದ್ದು. 5 kg ಕೊಯ್ದು ಬಂತ ಹಿಂಡಿ. ಅದೇ ಹೇಳು, ನೀನು ವಿಡಿಯೋ ಮಾಡು. ನಿಂದೆ ಮಾಡಿಬಿಟ್ಟಿದೆ. 105 kg 105 ಕಾಯಿ. 105 ಕಾಯಿ ಇದ್ರೆ ಒಣಗದ ಮೇಲೆ ಕೊಬ್ಬರಿ 16 kg ಕೊಬ್ಬರಿ ಬಂತು. 16 kg ಕೊಬ್ಬರಿ ಬಂದ್ರ ಮೇಲೆ ಎಣ್ಣೆ 11 kg ಎಣ್ಣೆ ಬಂತು. 5 kg ಹಿಂಡಿ ಬಂತು. ಮತ್ತೆ
ಯಾವುದೇ ಕೆಮಿಕಲ್ ಹಾಕೋದಿಲ್ಲ ಇದಕ್ಕೆ. ಹ್ಮ್. ಪ್ಯೂರ್ ನಾವು ಗಾಣದಿಂದನೇ ಅವರು ಇದು ಮಾಡ್ತಾ ಬಿಟ್ರೆ ಈ ಕಾಳು ಈಗ ಮಿಲ್ಗೆಲ್ಲ ಹೋದ್ರೆ ಕೆಲವು ಕೆಮಿಕಲ್ ಹಾಕ್ತಾರೆ ಅದಕ್ಕೆ. ಇದು ಹಂಗಲ್ಲ, ಇದು ಪ್ಯೂರ್. ನಾವು ಏನು ಕಲ್ಲಲ್ಲಿ ಅರ್ಕ ತಿನ್ನಂಗೆ ಇದು. ಬಿರು ಕಲ್ಲಲ್ಲಿ ನಾವು ಅರ್ಕ ತಿಂತ್ರೆ ಹೇಗೆ ನೋಡು ಹಂಗೆ ಇದು ಮಿಕ್ಸಿದ ಅರ್ಕ ತಿನ್ನಂಗೆ ಆಗುದಿಲ್ಲ. ಕೆಲವೊಂದು ಗಾಣಕ್ಕೆ ಹೋದ್ರೆ ಮಿಕ್ಸಿದ ಅರ್ಕ ತಿನ್ನಂಗೆ. ನನಗೆ ಯಾವತ್ತು ಮಾತಾಡೋದು ಕಲ್ಲಲ್ಲಿ ಅರ್ಕ ತಿನ್ನಂಗೆ ಇದು. ರಾತ್ರಿ ಜೋರಾಗಿ ಮಳೆ ಆಗಿತ್ತು ನೋಡಿ. ಹಾಗೆ ಬೆಳಗ್ಗೆ ಸುಮಾರು ಒಂದು 11 ಗಂಟೆ ಅಷ್ಟೊತ್ತಿಗೆ ಎಲ್ಲಂದ್ರೂ ಬಜ್ಜಿ ಈ ಥರ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಬಟಾಟೆ ಬಜ್ಜಿ ಮಾಡ್ತಾ ಇದ್ದೀನಿ. ಹಾಗೆಯೇ ಅಮ್ಮ ಚಿಕನ್ ಸುಕ್ಕ, ಇವತ್ತಿನ ಅಮ್ಮನ ಅಡುಗೆಗೆ ಚಿಕನ್ ಆಗಿತ್ತು. ಹಾಗೆ ಇದು ಗರಂ ಮಸಾಲ ನೋಡಿ, ಒಂದು 50 ರೂಪಾಯಿನ ಪ್ಯಾಕೆಟ್. ಇದಕ್ಕೂ ಜಾಸ್ತಿ ಇರ್ತದೆ. ಅಮ್ಮ ಎಲ್ಲ ಅಡುಗೆಗೆಲ್ಲ ಹಾಕಿ ಖಾಲಿ ಮಾಡಿದ್ದೀವಿ ನಾವೆಲ್ಲ. ಸುಮಾರಷ್ಟು ಇರ್ತದೆ, 50 ರೂಪಾಯಿ, 100 ರೂಪಾಯಿ, 75 ರೂಪಾಯಿ ಅಂತೆಲ್ಲ ಪ್ಯಾಕೆಟ್ಗಳೇ ಈ ಥರ ಪೇಪರ್ನಲ್ಲಿ ಕಟ್ಟಿರುವಂಥದ್ದು ಸಿಗ್ತದೆ. ಅದನ್ನು ಕೂಡ ತರ್ತೀವಿ. ಮತ್ತು ಸಪ್ರೇಟಾಗಿ ಸಿಗುವಂಥದ್ದು ತರ್ತೀವಿ. ಜಾಸ್ತಿಯಾಗಿ ಈ ರೀತಿ ಎಲ್ಲ ಮಿಕ್ಸ್ ಗರಂ ಮಸಾಲಗಳಿರ್ತದೆ, ಚೆನ್ನಾಗಿರ್ತದೆ ಎಲ್ಲ ಇರುವಂಥದ್ದು. ಈಗ ಸಪ್ರೇಟ್ ತಗೊಳ್ಳೋದಕ್ಕೆ ಹೋದರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗ್ತದೆ. ಈಗ ಎಲ್ಲ ಮಿಕ್ಸ್ ಇರುವಂಥದ್ದು ಇದರಲ್ಲಿ ಸಿಕ್ಕರೆ ಸ್ವಲ್ಪ ಕಡಿಮೆ ಹಣದಲ್ಲೇ ಸಿಗುತ್ತೆ, ಚೆನ್ನಾಗಿರ್ತದೆ. ಕೇಳಿದರೆ ಮಿಕ್ಸ್ ಗರಂ ಮಸಾಲ ಕೊಡಿ ಅಂತಂದರೆ ಅಂಗಡಿಗಳಲ್ಲಿ ಕೊಡ್ತಾರೆ. ಹಾಗೆಯೇ ನಂದೆಲ್ಲ ಎಲೆ ಸರ್ಕಿ ಮಾಡುವಂಥದ್ದು ಕೆಲಸ ಜೋರು. ಇದಕ್ಕಂತೂ ಇಡೀ ದಿನ ಬೇಕಾಗ್ತದೆ. ದಾದ ಮತ್ತು ಅಣ್ಣ ಎಲೆ ಕೊಯ್ತಾ ಇದ್ದರೆ ನಂದು ಅಮ್ಮಂದು ಈ ಕಡೆ ಒಂದು ರೌಂಡ್ ಶೇಪಲ್ಲಿ ಸ್ವಲ್ಪ ಇಟ್ಟಿದ್ದಾರೆ ನೋಡಿ. ನಂದು ಅದು ಆ ಲೈನ್ ಫುಲ್ಲು ಅದೇ ಥರದ್ದು 2 ಲೈನ್ ಮಾಡಬೇಕಾಗ್ತದೆ. ನಂದು ಆ ಕೆಲಸ ಜೋರಾಗಿರ್ತದೆ. ಇವತ್ತಿನ ದಿನ ಫುಲ್ ಅದರಲ್ಲೇ ಹೋಗಿಬಿಡ್ತದೆ, ಮತ್ತೇನು ಕೆಲಸ ಮಾಡೋದಕ್ಕಾಗೋದಿಲ್ಲ. ಹಾಗೆ ರಾತ್ರಿ ಜೋರಾಗಿ ಮಳೆ ಬಂದಿತ್ತು ನೋಡಿ. ನಮ್ಮ ಮನೆಗಿಂತನೂ ಮತ್ತು ಹಾಗೆಯೇ ರೋಡಲ್ಲಿ ಮುಂದೆ ಮರ ಬಿದ್ದು ರೋಡಲ್ಲೂ ಬ್ಲಾಕ್ ಆಗಿತ್ತಂತೆ. ಹಾಗಾಗಿ ನಮ್ಮನೆ ಹತ್ರನೇ ನಮ್ಮೂರಿಗೆ ಬಸ್ ಬಂದಿರೋದನ್ನೆಲ್ಲ ಇಲ್ಲೇ ತಿರ್ಸ್ಕೊಂಡು ಹೋಗ್ತಾಯಿದ್ರು. ಹಾಗೆ ಅದು ಒಂದು ಕ್ಲಿಪ್ಪಿಂಗ್ ನಿಮಗೋಸ್ಕರ ಮಾಡಿಟ್ಕೊಂಡಿದ್ದೆ. ಮಳೆ ಇದು ಫಸ್ಟ್ ಮಳೆ 2026ರಲ್ಲಿ ಇಷ್ಟು ದೊಡ್ಡಕ್ಕೆ ಮಳೆ ಬಂದು ಅವಾಂತರ ಆಗಿರೋದು ಇದೇ ಮೊದಲಿಗೆ ಈ ವರ್ಷದಲ್ಲಿ. ಒಂದು ಸರಿ ಸಣ್ಣಕ್ಕೆ ಬಂದು ಹೋಗಿತ್ತು, ಅದಾದಮೇಲೆ ಈ ವರ್ಷ ಅಷ್ಟೇ ದೊಡ್ಡಕ್ಕೆ ಬಂದು. ಮಳೆಗಿಂತಲೂ ಜಾಸ್ತಿ ಗುಡುಗು ಮಿಂಚು ಇತ್ತು. ಎಲ್ಲಾದರೂ ಈಗ ಸಿಡಿಲು ಬೀಳ್ತದೆ ಅನ್ನುವಾಗೆಲ್ಲ ಜೋರಾಗಿ ಅಂದರೆ ಶಬ್ದ ಬರ್ತದೆ ನೋಡಿ, ಆ ಥರ ಗುಡುಗು ಮಿಂಚು ಇತ್ತು. ಹಾಗೆಯೇ ಒಂಥರ ಭೂಮಿನೇ ಒಂಥರ ಶೇಕ್ ಆಗೋ ರೀತಿ ಆಗ್ತಾಯಿತ್ತು ಗುಡುಗು ಮಿಂಚಿನ ಶಬ್ದ, ಅಷ್ಟು ಜೋರಾಗಿತ್ತು ನೋಡಿ. ನಿಮ್ಮ ಕಡೆ ಗಾಳಿ ಮಳೆ ಗುಡುಗು ಮಿಂಚು ಎಲ್ಲ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಆಯಿತಾ. ರವಿವಾರ ದಿನ ನಮ್ಮದು ಗುಂಡ್ಬಾಳ ಮತ್ತು ಹಡ್ಸೆ ದೇವಸ್ಥಾನಕ್ಕೆ ಸಿಂಹಾಳದ ಅಭಿಷೇಕಕ್ಕೆ ಇದು ಸಿಂಹಾಳವನ್ನು ಕೊಡೋದಾಗಿತ್ತು. ಹಾಗಾಗಿ ಅದೆಲ್ಲ ಕಿತ್ತಿ ತಯಾರು ಮಾಡಿ ಇಟ್ಟಿದ್ರು. ಅದು ಬೇರೆ ರವಿವಾರ ಬಂದುಬಿಟ್ಟಿತ್ತು. ಮೊದಲ ದಿನ ತೆಗೆದಿಡೋದಕ್ಕೆ ನಮಗೆ ನೆನಪೇ ಇಲ್ಲಾಗಿತ್ತು. ಆದರೂ ಕೂಡ ರವಿವಾರ ದಿನವೇ ಅನಿವಾರ್ಯವಾಗಿ ಕೊಯ್ಯೋದಾಯಿತು. ಅದೆಲ್ಲ ಹೇಳ್ತಾಯಿದ್ರು, ರವಿವಾರ ದಿನ ತೆಂಗಿನಕಾಯಿ ಆಗಲಿ ಸಿಂಹಾಳ ಎಲ್ಲ ಕೊಯ್ಯಬಾರ್ದು ಅಂತ ಹೇಳ್ತಾಯಿದ್ರು. ಯಾಕೆ ಅಂತ ನಿಮ್ಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಎಂಥದ್ದು ಹೇಳಿ, ವಾದ್ಯ ಬರೆಸ್ತವೆ, ಪಂಚವಾದ್ಯ. ಅದು ರಾಘಣ್ಣನ ಮನೆ ಆಯಿತಾ. ಅದಕ್ಕೂ ಆಚೆಗೊಂದು ಮನೆ ಇದೆ, ವಸಂತಣ್ಣನ ಮನೆ. ಅಲ್ಲಿ ಗೃಹ ಪ್ರವೇಶ ನಡೀತಾ ಇದೆ. ನಿನ್ನೆ ರಾತ್ರಿಯಿಂದ ಫಂಕ್ಷನ್ ಎಲ್ಲ ಶುರುವಾಗಿದೆ ಕಾರ್ಯಕ್ರಮ. ಇವಾಗ ಪ್ರವೇಶ ಆಗೋದು ಕಾರ್ಯಕ್ರಮ ನಡೀತಾ ಇರಬೇಕು. ಹಾಗೆಯೇ ವಾದ್ಯ ಎಲ್ಲ ಜೋರು ಬಾರಿಸ್ತಾ ಇದ್ದಾರೆ ನೋಡಿ. ಸುಮಾರು ದಿನದಿಂದ ಎಲ್ಲ ತಯಾರಿ ಆಗ್ತಾ ಇದೆ. ನಮಗೆಲ್ಲ ನಮ್ಮ ಮನೆ ಥರನೇ ಫಂಕ್ಷನ್ ಆಗ್ತಿದೇನೋ ಅಂತ ಅನ್ನಿಸ್ತಾ ಇದೆ. ಅಲ್ಲೇ ಹತ್ತಿರ ನೋಡಿ, ಹಾಗಾಗಿ ಅಲ್ಲೇ ಗರ್ನಲ್ಲಾಗಿರ್ಬೋದು ಎಲ್ಲ ಸೌಂಡು ಎಲ್ಲ ಕೇಳಿಸ್ತಾ ಇರ್ತದೆಯಲ್ಲ, ಹಾಗಾಗಿ ಖುಷಿ ಅನಿಸುತ್ತೆ. ಆಮೇಲೆ ಹೋಗಬೇಕು ಮಧ್ಯಾಹ್ನಕ್ಕೆ. ನೋಡಿ ಫ್ರೆಂಡ್ಸ್, ಬೆಳಗ್ಗೆಯಿಂದ ಎಲೆ ಸರ್ಕಿ ಮಾಡೋದು ಶುರುವಾಗಿದೆ ನನ್ನ ಕೆಲಸ. ಅಷ್ಟು ಮುಗಿದಿದೆ, ಇನ್ನೂ ಎಷ್ಟು ಬಾಕಿ ಇದೆ, ಇನ್ನೂ ಮತ್ತು ತೋಟದಿಂದ ಬರ್ತದೆ. ಅಲ್ಲಿ ಪಕ್ಕದ ಮನೆಯಲ್ಲಿ ಕಾರ್ಯಕ್ರಮ ಉಂಟಲ್ಲ, ಗೃಹ ಪ್ರವೇಶ, ಅಲ್ಲಿಗೆ ಹೋಗಬೇಕು. ಹಾಗಾಗಿ ಈಗ ರೆಡಿಯಾಗಬೇಕು. ಹಾಗಾಗಿ ಎಲೆ ಸರ್ಕಿ ಮಾಡೋದನ್ನು ಬಿಟ್ಟು ರೆಡಿ ಆಗ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ತಲೆಗೆಲ್ಲ ಸ್ನಾನ ಮಾಡಬೇಕು ನೋಡಿ. ಹಾಗಾಗಿ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಎಲೆ ಸರ್ಕಿ ಎಲ್ಲ ಮಾಡಿ ಆಮೇಲೆ ರೆಡಿಯಾಗಿ ಹೋಗುವಂಥ. ಸಿಕ್ಕಾಪಟ್ಟೆ ಸೆಕೆ. ಮೊನ್ನೆ ಅಷ್ಟೇ ಚೆನ್ನಾಗಿ ಮಳೆ ಬಿತ್ತಲ್ಲ,
ಇವತ್ತು ಮಳೆ ಬರ್ತಿದೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಸೆಕೆ ಉರಿ ಅನ್ನಿಸ್ತದೆ. ಇನ್ನು ಕಾರ್ಯಕ್ರಮದ ಮನೆಗೆಲ್ಲ ಹೋಗ್ಬಿಟ್ರಂತೂ ಇನ್ನೂ ಸೆಕೆ ಅನ್ನಿಸ್ತದೆ, ಜನ ಜಾಸ್ತಿ ಸೇರಿದಲ್ಲೆಲ್ಲ. ಸೊ ಈಗ ರೆಡಿಯಾಗಿ ಮತ್ತೆ ಅಲ್ಲಿ ಕಾರ್ಯಕ್ರಮದ ಮನೆಗೆ ಹೋಗುವಾಗ ಸಿಗ್ತೀನಿ. ಬಾಯ್. ಓಕೆ ಫ್ರೆಂಡ್ಸ್, ನಾನು ಫೈನಲಿ ರೆಡಿಯಾಗಿ ಬಂದೆ. ಮಧ್ಯಾಹ್ನ ಒಂದೂವರೆ ಆಗಿತ್ತು ಅಂತ ಅಂದ್ಕೊಳ್ಳಿ. ಮನೆ ಹತ್ರ ಅಲ್ಲಿ ಗೃಹಪ್ರವೇಶ ಉಂಟಲ್ಲ, ಅಲ್ಲಿಗೆ ಹೋಗೋದಕ್ಕೆ ನಾನಂತೂ ರೆಡಿಯಾಗಿ ಈಗ ಹೊರಡಲಿಕ್ಕೆ ಹೊರಗಡೆ ಬಂದು ನಿಂತಿದ್ದೀನಿ. ಇನ್ನೂ ಇಷ್ಟೆಲ್ಲ ಎಲೆ ಸಾಕಬೇಕು ಅಂತ ನನಗೊಂದು ತಲೆ ಬಿಸಿ ಆಗ್ತಾ ಇತ್ತು. ಮತ್ತು ಕೊಯ್ತಾ ಇದ್ದರು. ಹಾಗೆ ಊಟಕ್ಕೆ ಹೋಗಬೇಕು ಅಂತ ಹೇಳಿ ನಿಲ್ಲಿಸಿದ್ರು. ಊಟಕ್ಕೆ ಹೋಗುವಲ್ಲಿವರೆಗೆ ಇನ್ನು ಅಷ್ಟು ಸರ್ಕಿ ಇತ್ತು. ಆಮೇಲೆ ಊಟ ಮಾಡಿದ ನಂತರ ಇನ್ನೂ ಕೊಯ್ಕ ಬರ್ತಿದ್ರು. ಇನ್ನು ನಮ್ಮ ಅಪ್ಪಯ್ಯ ಬೇರೆ ಇಲ್ಲೇ ನಮ್ಮ ಮನೆ ಹತ್ರ ಆಯಿತು ಅವರಿಗೆ. ಅವರು ಕೂಡ ಗೃಹ ಪ್ರವೇಶಕ್ಕೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ರು. ನಾವಿನ್ನು ಅವಾಗ ರೆಡಿ ಆಗ್ತಾನೆ ಇದ್ರು. ಆಮೇಲೆ ನಾನು ಸ್ವಲ್ಪ ಬೇರೆ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ದೀನಿ ನೋಡಿ, ಅದ್ರ ನೋಡ್ಕೊಂಡು ಏನಾಗೆ ಹೇಳ್ತಿದ್ರು ಯಾವ ಥರ ಹೇರ್ ಸ್ಟೈಲ್ ಮಾಡಿದೆ ಅಂತೆಲ್ಲ. ಇನ್ನು ಇವತ್ತು ಗೃಹ ಪ್ರವೇಶ ಆಗ್ತಾ ಇರೋದು ನಮ್ಮ ಬುಲ್ಲನ ಹೆಂಡತಿ ಮನೆಯಲ್ಲಿ. ಹಂಗಾಗಿ ಬುಲ್ಲನ ಹತ್ರ ತಮಾಷೆ ಮಾಡ್ತಾ ಇದ್ದೆ ನಾನು, ಬರೋದಿಲ್ವ ನಾ ಹೆಂಡತಿ ಕರೀಲಿಲ್ವನ ನಿಮ್ಮ ಗೃಹ ಪ್ರವೇಶಕ್ಕೆ ಅಂತೆಲ್ಲ. ಆಮೇಲೆ ಬುಲ್ಲ ನಮ್ಮ ಮನೆ ಬಿಟ್ಟರೆ ಜಾಸ್ತಿಯಾಗಿ ಇರೋದು ಇವತ್ತು ಗೃಹ ಪ್ರವೇಶ ಆಗ್ತಾ ಇದೆಯಲ್ಲ ಅವ್ರ ಮನೆಯಲ್ಲೇನೆ. ಹಾಗಾಗಿ ಅವನ ಹತ್ರ ಕೇಳ್ತಾ ಇದ್ದೆ. ಇನ್ನು ನಾವು ಹೋಗ್ತಾ ಇರುವಾಗ ಸ್ವಲ್ಪ ಅರ್ಧ ದಾರಿವರೆಗೂ ಹೊಂಟಿದೆ ನಮ್ಮ ಬೆನ್ನಿಗೇನೆ. ಅದನ್ನು ಕೂಡ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡೆ. ಇನ್ನು ಅಮ್ಮನೂ ಕೂಡ ರೆಡಿಯಾಗಿ ಬಂದರು. ನಾವು ಆಮೇಲೆ ಗೃಹ ಪ್ರವೇಶಕ್ಕೆ ಹೋಗುವಾಗಲೂ ಒಂದು ಹೊರೆ ಮುಟ್ಟಿ ಅಂತ ತಗೊಂಡು ಹೋಗ್ತಾರೆ ನೋಡಿ, ಸಿಹಿ ಅಕ್ಕಿ ಆಮೇಲೆ ಕಾಯಿ ತರಕಾರಿ ಇದನ್ನೆಲ್ಲ ಅದನ್ನೆಲ್ಲ ತಗೊಂಡು ಹೋದ್ವಿ. ಇನ್ನು ಗಾಡಿಗಳಂತೂ ರಾಶಿ ಬಂದು ನಿಂತಿತ್ತು. ನಮ್ಮ ಮನೆಯಿಂದನೇ ಸ್ಟಾರ್ಟ್ ಮಾಡಿದರು ಗಾಡಿಗಳನ್ನೆಲ್ಲ ನಿಲ್ಲಿಸೋದಕ್ಕೆ ನೋಡಿ. ಅಷ್ಟು ರಾಶಿ ಬಂದಿತ್ತು. ಈಗ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ನಾವು ಸ್ವಲ್ಪ ಲೇಟಾಗಿ ಹೋದ್ವಿ, ಜನ ಎಲ್ಲ ಕಡಿಮೆ ಆಗಲಿ ಅಂತೇಳಿ. ಮತ್ತು ಇಟ್ಟು ಮಾವ ಊಟ ಮಾಡ್ಕೊಂಡು ಬರ್ತಾಯಿದ್ರು. ಇಟ್ಟು ಮಾವನ ದೋಸ್ತರು ನಮ್ಮ ಮನೆ ಹತ್ರನೇ ಆಯಿತು, ಇಲ್ಲೇ ನಮ್ಮೂರಲ್ಲಿ. ಹಾಗೆಯೇ ನೋಡಿ ಇಷ್ಟೆಲ್ಲ ಬೈಕ್ಗಳು ಎಲ್ಲ ಜಾಸ್ತಿ ಇತ್ತು. ನಾವು ಹೋಗುವಾಗೆಲ್ಲ ಊಟ ಆಗಿ ಒಂದಿಷ್ಟು ಜನ ಎಲ್ಲ ಹೋಗಿದ್ದರು. ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ವಿ. ಮನೆ ನೋಡಿ, ನೇಮ್ ಇದು ಶ್ರೀದೇವಿ ನಿಲಯ ಅಂತ. ಹತ್ತಿರನೇ ಆಗಿತ್ತು ನೋಡಿ. ಹಾಗಾಗಿ ನಾವು ಸ್ವಲ್ಪ ಲೇಟಾಗಿಯೇ ಹೋಗಿದ್ದರು. ಹೀಗೆ ಇತ್ತು ಗೃಹ ಪ್ರವೇಶದ್ದು. ಹಾಗೆಯೇ ಹೋದ ತಕ್ಷಣ ನಮಗೆ ಹೂಮಾಲೆ ಕೊಟ್ಟರು. ಹಾಗೆಯೇ ಒಂದು ರೌಂಡ್ ಮನೆಯೆಲ್ಲ ನೋಡಿದ್ವಿ. ಮೊದಲೆಲ್ಲ ನೋಡಿದ್ರು, ಆದರೂ ಇವತ್ತಿನ ದಿನ ಫಂಕ್ಷನಲ್ಲಿ ಹೇಗೆಲ್ಲ ಮಾಡಿದ್ದಾರೆ ಅಂತ ನೋಡ್ಕೊಂಡು ಆಮೇಲೆ ಊಟಕ್ಕೆ ಕೂತಿಕ್ಕಂತ ಕೂತ್ಕೊಂಡ್ವಿ. ನಾವು ಹೋಗೋ ಅಷ್ಟರಲ್ಲಿ ನಮಗಿಂತನೂ ಮುಂಚೆ ದಾದ ಹೋಗಿ ಅಲ್ಲಿ ಊಟಕ್ಕೆ ಕೂತ್ಬಿಟ್ಟಿದ್ರು. ಹಾಗೆ ನಾವು ಒಂದು 10 ನಿಮಿಷ ಅಲ್ಲೇ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಮನೆ ಕಡೆ ಹೊರಟ್ವಿ. ನೋಡಿ ಅಲ್ಲಿ ದಾದ ಊಟಕ್ಕೆ ಕೂತಿದ್ದಾರೆ. ಕಾಲ ಎಂತ ಆಗದಿಯಾ, ಒಂದು ಕುಂಟ ಆಗ್ತಾ ಬಂದಾನೆ. ರಾಖಿ ಕಾಲೆಂತ ಆಗದಮ್ಮ, ಕುಂಟಾಗ್ತಾ ಬಂದಾನೆ.
ಇನ್ನು ಗೃಹ ಪ್ರವೇಶಕ್ಕೆ ಹೋಗಿ ಊಟ ಎಲ್ಲ ಮುಗಿಸಿ ಮತ್ತೊಂದು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಅಂತ ಒಂದು 3 ಗಂಟೆ ಅಷ್ಟೊತ್ತಿಗೆ ನಾವು ಮನೆಗೆ ಬಂದ್ವಿ. ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹಾಗೆ ಗೃಹ ಪ್ರವೇಶ ಮನೇಲಿ ಅಡುಗೆ ಎಲ್ಲ ಚಲೋ ಆಗಿತ್ತು. ಮತ್ತು ರಾಶಿ ಜನ ಎಲ್ಲ ಬಂದಿರು ಅಂತೇಳಿ ಎಲ್ಲ ಮಾತುಕತೆ ಮಾಡ್ದೆ ಕೂತಾಯಿತು. ಅದಾದ ನಾ ಬರೋಷ್ಟರಲ್ಲಿ ಅಲ್ಲಿಂದ ಊಟ ಮಾಡ್ಕೊ ಬಂದರೆ ಸ್ವಲ್ಪ ಎಲೆ ಸಾರಿಗೆ ಮಾಡ್ತಾಯಿದ್ರು. ಹಾಗೆ ನಾವೆಲ್ಲ ಕೂತ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡಿದ್ವಿ. ಆಮೇಲೆ 3:30 ನಂತರ ಏನು ಕೊಟ್ಟಿಗೆ ಕೆಲಸ ಆಗಲಿಲ್ಲಾಗಿತ್ತು, ಕೋಳಿಗಳನ್ನೆಲ್ಲ ಬಿಡಲಿಲ್ಲಾಗಿತ್ತು. ಆಮೇಲೆ ಕೋಳಿಗಳಿಗೆಲ್ಲ ಮೇವನ್ನೆಲ್ಲ ಹಾಕಿ ಕೋಳಿಗಳನ್ನೆಲ್ಲ ಹೊರಗೆ ಬಿಟ್ಟು ಅಂತೂ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಎಲೆ ಸಾರಿಗೆ ಮಾಡುವಂಥ ಕೆಲಸ ಶುರುವಾಗ್ತದೆ. ಏನು ಇದಿಷ್ಟು ಕೆಲಸ ಎಲ್ಲನೂ ಮುಗಿಸ್ದೆ. ಆಮೇಲೆ ದಾದನ ಕಡೆಯವ್ರಿಗೆಲ್ಲ ಚಾಕಣ್ ಮಾಡಿಕೊಡ್ಬೇಕಿತ್ತು. ಹಾಗಾಗಿ ರಿಟರ್ನ್ ಗಿಫ್ಟ್ ಏನು ಹಾಕಿದ್ದೆ, ಏನಾದ್ರು ಸ್ವೀಟ್ ಇರುತ್ತಲ್ಲ ಅಂತೇಳಿ ನೋಡೋದಕ್ಕೆ ಹೋದರೆ ಲಾಡು ಪ್ಯಾಕೆಟ್ ಹಾಕಿದ್ರು. ಆಮೇಲೆ ಇದೇನು ಪ್ಲೇಟ್ ಉಂಟಲ್ಲ ರಿಟರ್ನ್ ಗಿಫ್ಟ್ಗೆ ಪ್ಲೇಟ್ ಕೂಡ ಹಾಕಿದ್ರು. ಇದೇ ಪ್ಲೇಟಲ್ಲಿ ಇವತ್ತು ಚಾಟಗಳು ಕೊಡುವ ಹೇಳಿ ಓಪನಿಂಗ್ ಕೂಡ ಮಾಡಾಯಿತು. ಲಾಡು ಮತ್ತು ಪ್ಲೇಟು ಇವತ್ತಿನ ಗೃಹ ಪ್ರವೇಶದ ಮನೆಯದೇ. ಹಾಗೆಯೇ ನಮ್ಮನೆ ರಾಕಿಗಂತೂ ಬಿಡಿ, ನಾವೀಗ ಫಂಕ್ಷನ್ಗೆಲ್ಲ ಹೋದವಾಗ ಏನು ಸ್ವೀಟ್ ಇರುತ್ತೆ ನೋಡಿ ಅದರಲ್ಲಿ ಅರ್ಧ ಭಾಗ ಅವನಿಗೆ ಕೊಡಲೇಬೇಕಾಗ್ತದೆ. ಹಾಗಾಗಿ ಒಂದು ಲಾಡನ್ನು ಅವನಿಗೆ ಕೊಟ್ಟಾಯಿತು. ಮತ್ತು ನಾವು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿ ಬರೋಷ್ಟರಲ್ಲಿ ರಾಕಿಗೆ ಕಾಲ ಮೇಲೆ ಯಾರೋ ಹೊಡೆದು ಕಾಲು ಸ್ವಲ್ಪ ಕುಂಟಾಗ್ತಾ ಇದ್ದಾನೆ. ಕಾಲಿಗೆ ಸ್ವಲ್ಪ ಅಲ್ಲಿ ಬಾತ್ ಥರ ಆಗಿದೆ, ಕಲ್ಲಿಂದ ಹೊಡೆದಿರೋದು ಕಾಣಿಸುತ್ತೆ. ಹಾಗೆಯೇ ಅಲ್ಲಿ ಉಬ್ಬಿದೆ ಜಾಗ ಕಾಲ್ಗೆಂಟು ಹತ್ರ. ಅವನು ಮತ್ತೆ ಎಲ್ಲಾದರೂ ಬೈಕೆಲ್ಲ ತೋರ್ಲಿಕ್ಕೆ ಹೋಗ್ತಾನೆ ನೋಡಿ. ಹಾಗಾಗಿ ಅವನಿಗೆ ಯಾರೋ ಸಿಟ್ಟಿಗೆ ಹೊಡೆದಿದ್ದಾರೆ ಅಷ್ಟೇ. ಅದಕ್ಕೇನಗ ಸ್ಪ್ರೇ ಏನಾದರೂ ಹೊಡಿಬೇಕು. ಅವನು ಈ ಥರ ಎಲ್ಲ ಆ್ಯಕ್ಟಿಂಗ್ ಮಾಡ್ತಾಯಿದ್ವಿ. ಇನ್ನು ಜಾಸ್ತಿ ನಾವೆಲ್ಲ ನೋಡ್ತಿದ್ದ ಬಗ್ಗೆನೇ ಇನ್ನು ಜಾಸ್ತಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದ ರಾಕಿ. ಹೌದಾ, ಇಲ್ಲೇ ನೋಡು ಬಾತ್ ಹೋಗೋದು ಸ್ಪ್ರೇ ಹೊಡಿವನಿ, ಸ್ಪ್ರೇ ಹೊಡೋಕೆ ಕೊಡ್ತಾನವನೇ ಇದೆಯಾ.